our YouTube channel, Holla's Wealth Recipes. So this is day 3 of 5 days 5 Deepavali recipes. ನಾವು ಆಲ್ರೆಡಿ 2 ರೆಸಿಪಿ ತೋರಿಸಿ ಆಗಿದೆ. ಯಾರು ಅದನ್ನ ನೋಡಿಲ್ಲ ಹೋಗಿ ಒಮ್ಮೆ ನೋಡ್ಕೊಂಡು ಬನ್ನಿ. ಆ್ಯಂಡ್ ಇವತ್ತು ನಾವು ಒಂದು ಖಾರ ರೆಸಿಪಿ ತೋರಿಸ್ತಿದ್ದೀವಿ. ಚಕ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀವಿ. ಅವಲಕ್ಕಿ ಹಾಕಿ ಚಕ್ಲಿ ರೆಸಿಪಿ ತೋರಿಸ್ತಾ ಇದ್ದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನೀಗ ಚಕ್ಲಿಗೆ ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ 1 ಕಪ್ನಷ್ಟು ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ. ತೆಳು ಅವಲಕ್ಕಿನೂ ತಗೋಬೋದು. 1 ಕಪ್ ತಗೊಂಡಿದ್ದೀನಿ. ಅರ್ಧ ಕಪ್ನಷ್ಟು ಹುರಿಗಡಲೆ ತಗೊಂಡಿದ್ದೀನಿ. ಹುರಿಗಡಲೆ ಜಾಸ್ತಿ ಹಾಕಲಿಕ್ಕಿಲ್ಲ, ತುಂಬ ಮೃದು ಆಗಿಬಿಡುತ್ತೆ. ಅರ್ಧ ಕಪ್ ತಗೊಂಡಿದ್ದೀನಿ. ಮತ್ತು ಒಂದು ಮುಕ್ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟು, 2 ಕಪ್ಪನ್ನು ಹಾಕ್ಬೋದು. ಹಾಗೆ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ, ಎಳ್ಳು, ಜೀರಿಗೆ, ಮೆಣಸಿನ ಪುಡಿ, ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ನಾನು ಬೆಣ್ಣೆನ ಸ್ವಲ್ಪ ನೀರು ಮಾಡಿ ಇಟ್ಕೊಂಡಿದ್ದೀನಿ, ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಕಲಿಕ್ಕೆ. ಇಷ್ಟು ಸಾಮಾನು ತೊಗೊಂಡಿದ್ದೀನಿ. ನಾನೀಗ ಫಸ್ಟು ಅವಲಕ್ಕಿ ತೊಗೊಂಡಿದ್ದೀನಲ್ಲ ಅದನ್ನ ಹಾಕ್ತಾಯಿದ್ದೀನಿ. 1 ಕಪ್ನಷ್ಟು ತೊಗೊಂಡಿದ್ದೀನಿ. ಜಾಸ್ತಿ ಹುರಿಲಿಕ್ಕಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಲೈಟಾಗಿ ಸ್ವಲ್ಪ ಹುರಿದಿದ್ದಷ್ಟೇ, ಸ್ವಲ್ಪ ಹುರಿದ್ರೆ ಸಾಕು. ಸ್ವಲ್ಪ ಒಂದು 2 ನಿಮಿಷಗಳ ಕಾಲ ಹುರಿದಿದ್ದು. ನಾನೀಗ ಇದ್ರ ಜೊತೆಗೆ ಹುರಿಗಡಲೆನೂ ಹಾಕ್ತೀನಿ. ಹುರಿಗಡಲೆ ಜಾಸ್ತಿ ಬೇಡ, ಗರಿಗಿದೆ, ಇಷ್ಟು ಹುರಿದ್ರೆ ಸಾಕು. ತುಂಬ ಕೆಂಪಾಗಬೇಕು ಅಂತಿಲ್ಲ, ಗರಿ ಗರಿ ಆಗಲಿಕ್ಕೆ. ಹಾಗೆ ನಾನು ಇದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಈಗಲೇ ಹಾಕ್ತಾಯಿದ್ದೀನಿ. ಜಾಸ್ತಿ ಹುರಿಲಿಕ್ಕಿಲ್ಲ, ಬೆಚ್ಚಗಾದರೆ ಸಾಕು. ಮೃದುವಾಗಿ ಬರಲಿಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೈಟ್ ಬಿಸಿ ಮಾಡಿಕೊಂಡ್ರೆ ಮೃದುವಾಗಿ ಬರುತ್ತೆ ಚಕ್ಲಿ. ನೋಡಿ, ಇಷ್ಟು ಹುರಿದ್ರೆ ಸಾಕು. ಇದು ಕಲರ್ ಏನು ಚೇಂಜ್ ಆಗಬೇಕು ಅಂತ ಇಲ್ಲ. ಇಷ್ಟೆಲ್ಲ ಒಟ್ಟಿಗೆ ಸರಿ ಮಿಕ್ಸ್ ಆದರೆ ಆಯಿತು. ಇದು ಮತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋದು. ಇದೀಗ ಆಗಿದೆ, ಹುರಿದಿದೆ. ಇದಿನ್ನು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋದು. ಇದೀಗ ನಾನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. ನಾವು ಎಷ್ಟು ನುಣ್ಣಗೆ ಪೌಡ್ರ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಚಕ್ಲಿ. ಇಲ್ಲಾಂದರೆ ಸ್ವಲ್ಪ ದೊರಗಾದರೆ ರವೆ ಥರ ಆದರೆ ಪುಡಿ ಕಟ್ ಆಗಿಬಿಡುತ್ತೆ. ಹಾಗಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು ಇದನ್ನ. ಈಗ ಪೌಡ್ರ್ ಆಗಿದೆ, ನುಣ್ಣಗೆ ಮಾಡಿ ಮತ್ತೆ ಪುನಃ ಗಾಳಿಸ್ಬೇಕು ಅಂತ ಇಲ್ಲ. ನುಣ್ಣಗೆ ಆಗಿದೆ. ನುಣ್ಣಗೆ ಆಗಿದ್ರೆ ಗಾಳಿಸ್ಬೇಕಾಗತ್ತೆ ಒಂದು ಸಲ. ಇದು ನೈಸ್ ಆಗಿದೆ. ಬೌಲಿಗೆ ಹಾಕಿದ್ದೀನಿ. ನಾನೀಗ ಫಸ್ಟು ಬೆಣ್ಣೆ ಸ್ವಲ್ಪ ಕರಗಿಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಿದ್ದೀನಿ. ಸ್ವಲ್ಪ ನಾದ್ಕೋಬೇಕಾಗತ್ತೆ. ನಾನು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ನೋಡಿ ಹಾಕ್ಬೋದು, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಕಲರ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. 1 ಸ್ಪೂನ್ನಷ್ಟು ಎಳ್ಳು, ಹಾಗೆ ಸ್ವಲ್ಪ ಖಾರಕ್ಕೆ ಮೆಣಸಿನ ಪುಡಿ ಹಾಕ್ತಿದ್ದೀನಿ. ಖಾರ ಬೇಕಾದರೆ ಮಾತ್ರ ಹಾಕ್ಬೋದು, ಇಲ್ಲಾಂದರೆ ಖಾರ ಹಾಕೋದನ್ನು ಮಾಡ್ಬೋದು. ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಸರಿ ಸೇರ್ಕೋಬೇಕು. ಈಗ ನಾನು ಇದಕ್ಕೆ ನೀರು ಹಾಕಿ ಉಂಡೆ ಮಾಡ್ತೀನಿ, ಹಿಟ್ಟು ಕಲಿಸ್ತೀನಿ. ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕಾಗತ್ತೆ, ಒಮ್ಮೆಗೆ ಹಾಕಬಾರ್ದು. ಹೀಗೆ ಕಲಿಸ್ತಾ ಇದ್ದೀನಿ. ಹಿಟ್ಟು ಸೇರಬೇಕಷ್ಟೇ, ಮಿಕ್ಸ್ ಆಗಬೇಕಷ್ಟೇ. ನೋಡಿಕೊಂಡು ಹಾಕ್ತಾಯಿದ್ದೀನಿ. ಇದು ಬಿಸಿನೀರು ಹಾಕಿ ಲೈಟಾಗಿ ಬಿಸಿನೀರು ಹಾಕಿದರೆ ಆಗುತ್ತೆ. ಇದು ಹಿಟ್ಟು ಸ್ವಲ್ಪ ಬಿಸಿ ಇತ್ತು ಮಿಕ್ಸಿಗೆ ಹಾಕುವಾಗ, ಹಾಗಾಗಿ ನಾನು ಮತ್ತೆ ಪುನಃ ಬಿಸಿನೀರು ಹಾಕಲಿಲ್ಲ, ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಚಕ್ಲಿಯಲ್ಲಿ ತುಂಬ ವೆರೈಟಿ ಚಕ್ಲಿ ಮಾಡೋಕ್ಕಾಗತ್ತೆ. ತುಂಬ ವೆರೈಟಿ. ಅಕ್ಕಿ ಮತ್ತು ಕಾಯಿ ಹಾಕಿ, ಅಕ್ಕಿ ನೆನೆಸಿ ಕಾಯಿ ಹಾಕಿ ಮತ್ತು ಉದ್ದಿನ ಬೇಳೆ ಹುರಿದು ಪುಡಿ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಚಕ್ಲಿ ಮಾಡ್ತಾರೆ. ಮೈದಾದು ಮಾಡ್ತಾರೆ, ರವೆದು ಮಾಡ್ತಾರೆ, ಗೋಧಿದು ಮಾಡ್ತಾರೆ, ರಾಗಿದು ಮಾಡ್ತಾರೆ. ಹಾಗೆ ತುಂಬ ವೆರೈಟಿದಾಗುತ್ತೆ. ಅವಲಕ್ಕಿ ಹಾಕಿ ಈ ಥರ ಬರೀ ಹುರಿಗಡಲೆ ಅಕ್ಕಿ ಹಾಕಿ ಮಾಡ್ತಾರೆ. ಎಲ್ಲ ಒಂದೊಂದು ಬೇರೆ ಬೇರೆ ಟೇಸ್ಟ್ ಕೊಡುತ್ತೆ. ಬೇರೆ ಬೇರೆ ಟೈಪ್ ಚಕ್ಲಿ ತುಂಬ ರುಚಿಯಾಗಿ ಬರುತ್ತೆ ಯಾವ್ದು ಮಾಡಿದ್ರೂ. ಹೀಗೆ ಸ್ವಲ್ಪ ನೀರು ಹಾಕಿ ಕಲಸಿ ನಾದ್ಕೋಬೇಕಾಗತ್ತೆ. ಈಗ ಆಗ್ತಾ ಬಂತು. ತುಂಬ
ಗಟ್ಟಿನೂ ಕಲಿಸ್ಬಾರ್ದು, ತುಂಬ ಸಾಫ್ಟು ಕಲಿಸ್ಬಾರ್ದು, ಮೀಡಿಯಮ್ ಆಗಿರಬೇಕಾಗತ್ತೆ. ಚಪಾತಿ ಹಿಟ್ಟಿಂದ ಸ್ವಲ್ಪ ತೆಳುವಾಗಿರಬೇಕು, ತುಂಬ ಚಪಾತಿ ಹಿಟ್ಟು ಥರ ಗಟ್ಟಿ ಕಲಿಸ್ಬಾರ್ದು. ನೋಡಿ ಈ ಥರ ಆಗಿದೆ, ಈ ಥರ ಕಲಸಿಟ್ಕೋಬೇಕು. ಹೀಗೆ ಸಾಫ್ಟ್ ಇದ್ದರೆ ಚೆನ್ನಾಗಿ ಬರುತ್ತೆ. ಇದೀಗ ರೆಡಿ ಆಗಿದೆ. ಈಗ ನಾವು ಎಣ್ಣೆ ಬಿಸಿಗಿಡೋಣ. ನಾನು ಪ್ಯಾನ್ ಇಟ್ಟಿದ್ದೀನಿ, ಬಿಸಿಗೆ ಎಣ್ಣೆ ಹಾಕ್ತಾಯಿದ್ದೀನಿ, ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀನಿ. ಚಕ್ಲಿ ಒರಳು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಚಕ್ಲಿ ಒರಳು ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಇದು ಒಂದು ಸಿಂಗಲ್ ಇದ್ದಿದ್ದು, 3 ಬೇಕಾದ್ರೆ ಇಟ್ಕೋಬೋದು. ನಾನು ಸಿಂಗಲ್ ಒಂದೇ ತೂತಿದ್ದನ್ನು ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಚ್ಚುವ ಒಳಗಿಂದ. ಹಿಟ್ಟು ಜಾಸ್ತಿ ಅಂಟ್ಕೊಳ್ಳಲ್ಲ ಎಣ್ಣೆ ಹಚ್ಚಿದರೆ. ಹಾಗೆ ಇದಕ್ಕೂ ಎಣ್ಣೆ ಹಚ್ಚಬೇಕಾಗುತ್ತೆ. ಸ್ವಲ್ಪ ಒಂದು ಉಂಡೆ ಮಾಡ್ಕೊಂಡಿದ್ದೀನಿ. ಒಂದು ಉಂಡೆ ತಗೊಂಡು ಇದರಲ್ಲಿ ಹಾಕಿ, ಒರಳಲ್ಲಿ ಹಾಕಿ ಕೊಡ್ತೇನೆ. ಈಗ ಚಕ್ಲಿ ಶೇಪ್ ಕೊಡ್ತಾ ಇದ್ದೀನಿ. ಅವಲಕ್ಕಿ ಹಾಕಿದ್ದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಮತ್ತೆ ಅದು ಗಟ್ಟಿ ಆಗುತ್ತೆ ನೀರು ಎಳ್ಕೊಂಡು. ಸ್ವಲ್ಪ ಮೊದಲಿಗೆ ಸ್ವಲ್ಪ ತೆಳ್ಳಗಿದ್ರೂ ತೊಂದರೆ ಇಲ್ಲ, ಹಿಟ್ಟು ಮತ್ತೆ ಗಟ್ಟಿ ಆಗುತ್ತೆ ಒಂದು 5 ನಿಮಿಷ ಹಾಕುವಾಗ. ಒಂದು 3 ಸುತ್ತು ಚಕ್ಲಿ ಸುತ್ತಿದ್ರೆ ಚೆನ್ನಾಗಿ ಬರುತ್ತೆ. ತೆಗೆದು ಹಾಕೋಕ್ಕೆ ಈಸಿ ಆಗುತ್ತೆ. ತುಂಬ ದೊಡ್ಡದಾದರೆ ತೆಗೆದು ಹಾಕುವಾಗನೇ ಕಷ್ಟ ಆಗುತ್ತೆ ಸ್ವಲ್ಪ. ಕಾದಿದ್ದೆ, ನಾನು ನೋಡ್ತೇನೆ. ಎಣ್ಣೆ ಕಾಯ್ತಾ ಇದೆ. ಹೈ ಫ್ಲೇಮ್ ಬೇಡ, ಮೀಡಿಯಮ್ ಫ್ಲೇಮಲ್ಲೇ ಕಾಯಬೇಕು. ನಾನೀಗ ಒಂದೊಂದೇ ಚಕ್ಲಿನ ತೆಗೆದು ಹಾಕ್ತೀನಿ. ಒಂದೊಂದೇ ಚಕ್ಲಿನ ನಿಧಾನದಲ್ಲಿ ಬಿಡಬೇಕಾಗುತ್ತೆ. ಈಗ ಒಂದು ಸೈಡ್ ಕಾಯ್ತಾ ಬಂದಿದೆ. ಅಡಿ ಬಿಟ್ಟ ಮೇಲೆ ಸ್ವಲ್ಪ ನಾವು ನೋಡಬೇಕಾಗುತ್ತೆ, ತೆಗೆಸಿ ಹಾಕಲಿಕ್ಕೆ, ಇಲ್ಲದ್ರೆ ಪುಡಿ ಆಗಿಬಿಡುತ್ತೆ. ಸ್ವಲ್ಪ ಕಾಯಿಲೆ ಇನ್ನು ತಿರುಗಿಸಿ ಹಾಕ್ತಾ ಇದ್ದೀನಿ. ಒಮ್ಮೆ ಕಾದಿದೆ ಒಂದು ಸೈಡ್ ಸರಿಯಾಗಿ, ಇನ್ನೊಂದು ಸೈಡ್ ಕಾದರೆ ಆಯಿತು. ಸ್ವಲ್ಪ ಇದೀಗ ಆಗಿದೆ, ಕಾದಿದೆ. ಇದೀಗ ತೆಗಿವ ಇಲ್ಲ. ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ನೀವು ಕೂಡ ಈ ಸತಿ ದೀಪಾವಳಿಗೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಆ್ಯಂಡ್ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ಇನ್ನೂ 2 ರೆಸಿಪಿ ತೋರಿಸ್ತೀವಿ, ಇನ್ನೂ 2 ಸೀರೀಸ್ ಬಾಕಿ ಇದೆ, ನಾಟ್ ಸೀರೀಸ್, ಎಪಿಸೋಡ್ ಬಾಕಿ ಇದೆ. ಸೊ ರೆಸಿಪಿಗೆ ಕಾಯ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಷ್ಟೇ, ಬಾಯ್ ಬಾಯ್.